ನಮಸ್ಕಾರ ರೈತ ಬಾಂಧವರೇ, ನೀವು ಇವತ್ತು ಇಲ್ಲಿ ನೋಡ್ತಾ ಇರೋದು ನಮ್ಮ ಜಯರಾಮೇಗೌಡರದು. ಅಂದರೆ ಇದು 97ನೇ ಕ್ರಾಪು. ನಿಮಗೆ ಲಾಸ್ಟ್ 93-95ನೇ ಕ್ರಾಪು ಒಂದು ವಿಡಿಯೋ ಮಾಡಿ ಹಾಕಿದೆ. ಶ್ರೀನಿವಾಸ್ ಅಂತ ನಮ್ಮ ಅವ್ರ ಜಯರಾಮೇಗೌಡರ ಅಣ್ಣ ಇದ್ದರು, ಅವತ್ತು ಮಾಡಿದ್ದೆ. ಇದು 97ನೇ ಕ್ರಾಪು. ನೋಡಿರಿ, ಇಲ್ಲಿ ಎಲ್ಲಿ ಒಂದು ಹುಳನೂ ಇಲ್ಲ, ಹಂಗೆ ಕಟ್ಟಿದೆ. ಬಟ್ ಈ ಮೇಲೆ ಇರೋವಂಥ ತೆಗೆದು ಇನ್ನೊಂದು ಚಂದ್ರಿಕೆಗೆ ಅವ್ರು ಬಿಟ್ಟಿದ್ರು ಮೇಲಕ್ಕೆ. ಇಷ್ಟು ಚೆನ್ನಾಗಿ ಕಟ್ಟಿದೆ ಗೂಡುಗಳು, ನೀವು ಇಲ್ಲಿ ನೋಡ್ತಾ ಇರೋದು. ಆಮೇಲೆ ನಮ್ಮ ಜಯರಾಮೇಗೌಡರು ಇವತ್ತು ಇದ್ದಾರೆ, ಈ ಕಡೆ ಬಂದರೆ. ಆಮೇಲೆ ಜಯರಾಮೇಗೌಡ್ರನ್ನ ಕೇಳೋಣ, ಇವಾಗ ಈ ಕ್ರಾಪ್ 97ನೇ ಕ್ರಾಪ್ ಆಗಿದೆಯಲ್ಲ, ಇದು ಮಾಡೋದಕ್ಕೆಲ್ಲ ಏನು ಮಾಡಿದ್ರು ಅಂತ. ಇವತ್ತು ಡೇಟ್ ಎಷ್ಟು ಗೊತ್ತಲ್ವ ನಿಮಗೆ? ಇವತ್ತು 6ನೇ ತಾರೀಕು ಏಪ್ರಿಲು 2025 ಡೇಟ್ ಇವತ್ತು ಮಾಡ್ತಾ ಇರೋದು ಇದಕ್ಕೆ ಇದು ವಿಡಿಯೋನ. ಅದಕ್ಕೆ ಯಾಕಂದರೆ ಒಂದು ಕ್ರಾಪ್ ಹೋಗ್ದಿರ ಮಾಡಬೇಕಾದ್ರೆ ಏನೆಲ್ಲ ಅವರು ಮಾಡ್ತಾರೆ, ಮತ್ತು ಆ ತೋಟನ ನೋಡ್ಬೇಕು ನೀವು. ಅಲ್ಲಿ ಒಂದು ತಿಪ್ಪೆ ಇದ್ದಂಗಿದೆ, ಅಲ್ಲಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದರೆ ತೋಟನ ತಿಪ್ಪೆ ಮಾಡೋಕ್ಕವ್ರವರು ಆ ಥರ ಸೊಪ್ಪನ್ನೇ ಇಂಪಾರ್ಟೆಂಟಾಗಿ ನೀವು ಮಾಡಿದ್ರೆ ಅತ್ಯುತ್ತಮ ಕ್ರಾಪ್ನ ಬೆಳೀಬೋದು. ಮತ್ತು ಇವಾಗ ನಮ್ಮ ಜಯರಾಮೇಗೌಡ್ರನ್ನ ಮಾತಾಡ್ಸೋಣ. ಇವಾಗ ಇಲ್ಲೇ ಇದ್ದೀನಿ ನಾನು. ಜಯರಾಮೇಗೌಡ್ರೆ, ಇವಾಗ ಇಲ್ಲೇ ಇದ್ದಾರೆ ನೋಡಿ ನಮ್ಮ ಜಯರಾಮೇಗೌಡರು. ಇವಾಗ ಇದು ಎಷ್ಟನೇ ಕ್ರಾಪ್ ಅಂದೆ ನಾನು? 97ನೇ ಕ್ರಾಪು. ಇವತ್ತು ನೀವು ಈ ಕ್ರಾಪ್ ಮಾಡಬೇಕಾದ್ರೆ ಏನೆಲ್ಲ ಮಾಡಿದ್ರಿ? ಫಸ್ಟ್ ಮನೆಯನ್ನೆಲ್ಲ ಹೆಂಗೆ ಮಾಡಿದ್ರಿ? ಮಾಮೂಲಿ ಮೊದಲೆಲ್ಲ ಬೆಡ್ ಎತ್ತಿ ಎಲ್ಲ ಧೂಳೆಲ್ಲ ಉದ್ರಿಸಿ ಕ್ಲೀನ್ ಮಾಡ್ತೀವಿ. ಬೆಡ್ನೆಲ್ಲ ಏನು ಮಾಡಿದ್ರಿ? ತೋಟದಲ್ಲಿ ಮಂಚಿಂಗ್ ಮಾಡ್ಕೊಡ್ತೀವಿ ಕಂಬಳಿ ಕಡ್ಡಿನಲ್ಲಿ ನಾವು. ಅದ್ರ ಮೇಲೆ ಡ್ರಿಪ್ ಪೈಪ್ ಹಾಕಿ ನೀರು ಬಿಡ್ತೀವಿ, ಅದೇ ಕೊಡ್ಕೊಂಡು ಗೊಬ್ಬರ ಆಗುತ್ತೆ. ಇವಾಗ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ತೋಟದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆಮೇಲೆ ಬೆಡ್ಡೆಲ್ಲ ಎತ್ತಿದಾದ್ಮೇಲೆ ನಾವು ಒಂದು 5 kg ಬ್ಲೀಚಿಂಗು, 1 kg ಶರ್ಪ್ ಪೌಡ್ರ್ ಮಿಕ್ಸ್ ಮಾಡಿ ಎಲ್ಲ ನೆಲಕ್ಕೆ ಚೆಲ್ತೀರಿ. ಅದಕ್ಕೆ ಪಂಪಲ್ಲಿ ತೆಳ್ಳಕ್ಕೆ ನೀರು ಹಿಡಿತೀರಿ ಸ್ಪ್ರೇಯರಲ್ಲಿ. ಆಮೇಲೆ 1 ದಿವಸ 2 ದಿವಸ ಬಿಟ್ಟು ಮನೆ ತೊಳೆದು ಮಾಮೂಲಿ ಸಿರಿ ಫೈಟರು ಅಂತ ಕೊಡ್ತೀರಿ. ಇದು ಈಗ ಸಿರಿ ಫೈಟರು ನಿಮಗೆಲ್ಲ ಮೊದಲು 150 ಲೀಟ್ರಿಗೆ ಬರ್ತಾಯಿತ್ತು, ಇವಾಗ 200 ಲೀಟ್ರಿಗೆ ಬರ್ತಾಯಿದೆ. 200 ಲೀಟ್ರ್ ತಗೊಳ್ತಾರೆ ಅವರು. 200 ಲೀಟ್ರಿಗೆ ಮಿಕ್ಸ್ ಮಾಡಿಕೊಂಡು ಮನೆಗೆಲ್ಲ ಒಂದು ಸಾರಿ ಸ್ಪ್ರೇ ಮಾಡಿಬಿಡ್ತಾರೆ. ಸ್ಪ್ರೇ ಮಾಡ್ತೀರಿ. ಆಮೇಲೆ ಇನ್ನೊಂದು 4-5 ದಿವಸ ಬಿಟ್ಟು ಜರ್ಮಿಟಾಲ್ ಅಂತ ಬರುತ್ತೆ. ಹುಳ ಬರೋಂಗಿದ್ರೆ 1 ದಿವಸ ಬಿಟ್ಟೇ ಮಾಡಿಬಿಡ್ತೀರಿ. ಗ್ಯಾಪ್ ಏನಾನಿದ್ರೆ ಹುಳ ಬರೋದು ಲೇಟ್ ಆದರೂ ಇನ್ನೊಂದು 4 ದಿವಸ ಬಿಟ್ಟು ಜರ್ಮಿಟಾಲ್ ಸ್ಪ್ರೇ ಕೊಡ್ತೀರಿ. ಆಮೇಲೆ ಸುಣ್ಣದ ತಿಳಿ ಒಂದು ಸಿಮೆಂಟ್ ಚೀಲ ಆಗೋಷ್ಟು ಕಲ್ಲು ಸುಣ್ಣನ ಲಾಸ್ಟಲ್ಲಿ ನಾವು ಮನೆಗೆ ಸ್ಪ್ರೇ ಮಾಡ್ತೀವಿ. ಕಲ್ಲು ಸುಣ್ಣಕ್ಕೆ ಒಂದು ಅರ್ಧ kg ಬ್ಲೀಚಿಂಗ್ ಹಾಕ್ಕೊಂಡು ಸ್ಪ್ರೇ ಮಾಡ್ತೀವಿ. ಇಷ್ಟು ಮಾಡ್ಕೊಳ್ತೀವಿ ಹುಳ ಬರೋಷ್ಟೊತ್ತಿಗೆ. ಮತ್ತು ಇವಾಗ ಹುಳ ಬಂದ ಮೇಲೆ ಏನು ಮಾಡ್ತೀರಾ? ಹುಳ ಬಂದಮೇಲೆ ಮಾಮೂಲಿ 2ನೇ ಜರದ ಹುಳ ಕೊಡ್ತಾರೆ ನಮಗೆ, ಚೆಕಿ ಸೆಂಟ್ರಲ್ಲಿ ತರೋದು. ಈ ಸಿರಿ ರಕ್ಷಾ ಪವರ್ ಅಂತ ಬರುತ್ತೆ. ಇದನ್ನು ನಾವು ಬಂದಕ್ಕೆ ಹಾಕ್ಕೊಳ್ತೀವಿ. 2 ಜರ ಹುಳ ಕೊಟ್ಟಿದ್ದ ದಿವಸ ಬಂದಕ್ಕೆ ಹಾಕ್ಕೊಳ್ತೀರಿ. ಆಮೇಲೆ ಜ್ವರ ಒಂದು ಈ ಬೇಸಿಗೆನಲ್ಲಿ ಒಂದು 70-75% ಹೇಳ್ತಾನೆ ನಾವು ಸೊಪ್ಪು ಕೊಡ್ತೀರಿ. ಮೊದಲನೇ ಸೊಪ್ಪಿಗೆ ಯಾವುದೇ ಪೌಡ್ರ್ ಕೊಡೋಲ್ಲ. 2ನೇ ಸೊಪ್ಪಿಗೆ ನಾವು ಇದು ಕೊಡ್ತೀರಿ, ರಕ್ಷಾ ಪವರ್ ಪ್ಲಸ್ಸು. ಇದು ರಕ್ಷಾ ಪವರ್ ಪ್ರತಿ ಜ್ವರದಲ್ಲೂ ಜ್ವರ ಇದ್ಮೇಲೆ 2ನೇ ಸೊಪ್ಪಿಗೆ ರಕ್ಷಾ ಪವರ್ ಪ್ಲಸ್ ಕೊಡ್ತೀರಿ. ಆಮೇಲೆ 4ನೇ ಸೊಪ್ಪು 5ನೇ ಸೊಪ್ಪಿಗೆ ರಕ್ಷಾ ಪವರೇ ಕೊಡ್ತೀರಿ, ಮತ್ತು ಸುಣ್ಣದಲ್ಲಿ ಮಿಕ್ಸ್ ಮಾಡಿ. ಇಷ್ಟು ಕೊಟ್ಕೊಂಡು 4ನೇ ಜ್ವರ ಇದ್ಮೇಲೆ ಒಂದು ಸಾರಿ ರಕ್ಷಾ ಪವರ್ ಪ್ಲಸ್ ಕೊಡ್ತೀರಿ, 2-3 ಸಾರಿ ರಕ್ಷಾ ಪವರ್ ಕೊಡ್ತೀರಿ ಸುಣ್ಣದಲ್ಲಿ ಮಿಕ್ಸ್ ಮಾಡಿ. ಚಳಿಗಾಲ ಆದರೆ ಸೆಂಟ್ರಲ್ ಒಂದೊಂದು ಸಾರಿ ರಕ್ಷಾ ಪ್ರೊಟೆಕ್ಷನ್ ಕೊಟ್ಕೊಳ್ತೀರಿ ಸುಣ್ಣ ಕಟ್ಟು ಬರ್ದಿರ. ಇನ್ನು ಮಾಮೂಲಿ ಮಳೆಗಾಲ ಬೇಸಿಗೆನಲ್ಲೆಲ್ಲ ಬರೀ ರಕ್ಷಾ ಪವರ್ ಪ್ಲಸ್ಸು 2 ಯೂಸ್ ಮಾಡ್ತಾ ಇದ್ದೀರಿ. ಅಂಕುಶ್ ಆಯುರ್ವೇದ ಅಂತಿದೆ, ಅದನ್ನ ಮಾಡಿದ್ದೀರಾ? ಈ ಸಾರಿನಿಂದ ಮಾಡೋಣ ಅಂತ ಇನ್ನೂ ಮಾಡಿರಲಿಲ್ಲ. ಓಕೆ. ಆಮೇಲೆ ಮನೆಯೆಲ್ಲ ಹೆಂಗೆ ಮೇಂಟೈನ್ ಮಾಡಿದ್ದೀರಿ? ಸುತ್ತು ಇವಾಗ ಸಣ್ಣ ಹುಳ ಬರುತ್ತೆ, ಹಿಂಗೆ ಇವಾಗ ಏನು ಬೆಳಕು ಹಿಂಗೆ ಕಿಟಕಿಗಳು ಓಪನ್ ಮಾಡಿದ್ದೀರಿ, ಹಿಂಗೆ ಮಾಡ್ತೀರಾ ಏನಾದರೂ ಕ್ಲೋಸ್ ಮಾಡ್ತೀರಾ? ನಾವು ಒಂದು 10 ಅಡಿ ದೂರದಲ್ಲಿ ಕಾಣುತ್ತಾ ನಮಗೆ ಸೈಡ್ ನೆಟ್ ಹಾಕಿದ್ದೀರಿ. ಆಮೇಲೆ ಪ್ರತಿ ಕಿಟಕಿಗೂ ಸೆಣಬುದು ಚೀಲ ಬರುತ್ತಲ್ಲ, ಗೋಣಿ ಚೀಲ, ಅದನ್ನು ಹಾಕ್ತೀರಿ. 4ನೇ ಜರದವರೆಗೂ ನಾವೇನು ತೆಗಿಯಲ್ಲ, ದೊಡ್ಡದ ಮನೆ ಗಾಳಿ ಸಾಕಾಗುತ್ತೆ ಚೀಲದಲ್ಲಿ ಬರೋದು. 4ನೇ ಜರದ ಆದಮೇಲೆ ಸ್ವಲ್ಪನೇ ಅದು 2 ದಿವಸದಲ್ಲಿ ಒಂದು ಅರ್ಧ ತೆಗಿತೀರಿ. ಆಮೇಲೆ 3-4 ದಿವಸದಲ್ಲಿ ಫುಲ್ ತೆಗೆದು ಬಿಡ್ತೀರಿ. ಇದು ನಮ್ಮ ಜಯರಾಮೇಗೌಡರು ಹೇಳೋದು. ಆಮೇಲೆ ಜಯರಾಮೇಗೌಡರು ಮರ್ತೋಗ್ಬಿಟ್ಟವ್ರು ನಾವು 97 ಕ್ರಾಪ್ ಮಾಡಿದ್ದೀವಿ ಅಂತ. ಯಾಕಂದರೆ ನಾನು ಬರ್ಕೊಂಡಿದ್ದೀನಿ, ಕಳಿಸಿರೋದಿಲ್ಲ, ಅವರೇ ಮರ್ತೋಗ್ಬಿಟ್ಟವ್ರೆ. ಅಂದರೆ ಇವಾಗ ಹೋದ ಶನಿವಾರ ಮಾರ್ಕೊಂಬಂದವ್ರು, ಇವತ್ತು ಭಾನುವಾರ, 8 ದಿನ ಆಗಿದೆ ಅಷ್ಟೇ ಅದು ಮಾರ್ಕೊಂಬಂದು. ಇವಾಗ ಈ ಮನೆಯಲ್ಲಿ ಗೂಡಿದೆ, ತಿರ್ಗಾ 15ನೇ ತಾರೀಕು ಅಷ್ಟೊತ್ತಿಗೆ ಮತ್ತು ಇನ್ನೊಂದು ಮನೆಗೆ ಹುಳ ಬಂದುಬಿಡತ್ತೆ. ಹಿಂಗೆ ಅವರು 15 ದಿವಸನೂ ಗ್ಯಾಪ್ ಇರೋಲ್ಲ. ಒಂದೊಂದು ಸಾರಿ 8 ದಿವಸ ಗ್ಯಾಪ್ ಇರುತ್ತೆ, ಒಂದೊಂದು ಸಾರಿ 10 ದಿವಸ 15 ದಿವಸ ಒಳಗಡೆ ಗೂಡು ತರೋದ್ರಿಂದ ಅವ್ರದ್ದು ಇಷ್ಟೊಂದು ಕ್ರಾಪ್ಗಳಾಗಿದೆ. ಇನ್ನು ಇವತ್ತು 97ನೇ ಕ್ರಾಪ್ ಆಯ್ತಲ್ಲ, ಇನ್ನು ನಿಮಗೆ 100ನೇ ಕ್ರಾಪ್ ಒಂದು ವಿಡಿಯೋ ಮಾಡಬೇಕು ಅಷ್ಟೇ. ಇವಾಗ 3 ಕ್ರಾಪ್ ಆದಮೇಲೆ 100ನೇ ಕ್ರಾಪ್ ಒಂದು ವಿಡಿಯೋ ಮಾಡ್ತೀನಿ. ಇದು ನಮ್ಮ ಜಯರಾಮೇಗೌಡರದ್ದು ಮನೆ ನೋಡಿ. ಇದು ಏನು ನೋಡ್ತಾ ಇದ್ದೀರಲ್ಲ,
ಇದೆಲ್ಲನೂ ಅವ್ರದ್ದು ರೇಷ್ಮೆ ಗೂಡು ಕಟ್ಟಿರೋಂಥದ್ದು. ಈ ಥರ ಎಲ್ಲರೂ ಮಾಡ್ಕೊಬೋದು. ಅಂದರೆ ಸೊಪ್ಪೇ ಅತ್ಯುತ್ತಮವಾಗಿ, ಸೊಪ್ಪಿಗೇನೋ ಸುಮ್ಮನೆ ಏನೋ ಅಲ್ಲಿ ಯೂರಿಯಾ ಗೊಬ್ಬರ ಮೂಟೆ ಹಾಕ್ಬಿಟ್ಟೆ ನಂದು ಆಗ್ಬಿಡ್ತು ಅಂತ ಇನ್ನೊಂದು ಅಪಪ್ರಚಾರಗಳು ನಮ್ಮ ರೈತರಿಗೆ ಮಾಡ್ಕೊಳ್ಳೋದು. ನಾನು ಯೂರಿಯಾ ಹಾಕ್ಬಿಟ್ಟೆ ಚೆನ್ನಾಗಿ ಬಂದ್ಬಿಡ್ತು, ನೀವು ಯೂರಿಯಾ ಹಾಕ್ರಿ ಅಂತ. ಹಂಗಂದರೆ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಎಸೆನ್ಷಿಯಲ್ ಗಿಡಗಳಿಗೆ. ನೀವು ಬರೀ ಯಾರೋ ಒಂದು ಅವ್ರ ತೋಟದಲ್ಲಿ ಏನೋ ಫಲವತ್ತತೆ ಇರುತ್ತೆ, ಅವಾಗ ಯೂರಿಯಾ ಹಾಕಿರ್ತಾರೆ, ಆ ಫಲವತ್ತತೆ ಜೊತೆಗೆ ಇದು ಬಂದ್ಬಿಡ್ತದೆ. ಅದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ಅತ್ಯುತ್ತಮವಾದ ಕ್ರಾಪ್ಗಳನ್ನ ತೆಗಿಯೋದಕ್ಕೆ ಆಗಲ್ಲ. ಇದು ನೋಡಿ ಎಷ್ಟು ನೀಟಾಗಿದೆ ಗೂಡು. ಮತ್ತು ಇನ್ನು ಹುಳ ಒಡಸ ಇಲ್ಲಿ ಒಂದ್ರ ಮೇಲೆ ಒಂದು ಇದು ಎರಡು, ಇದು ಮೇಲೆ ಇರೋದು ನಿಮ್ಗೆ ತೆಳ್ಳಗೆ ಕಾಣಿಸ್ತದೆ, ಅದ್ರ ಕೆಳಗಡೆ ಒಂದು ಚಂದ್ರಿಕೆ ಇದೆ, ಇದ್ರ ಕೆಳಗಡೆ ಒಂದಿದೆ ಚಂದ್ರಿಕೆ. ನೀವೇನು ಅಂದ್ಕೊಳ್ತೀರ ಮೇಲೆ ತೆಳ್ಳಗವೆಲ್ಲ ಅಂತೀರಿ, ಇದು ಕೆಳಗಡೆ ಒಂದು ಚಂದ್ರಿಕೆ ಇದೆ, ಅದ್ರ ಮೇಲೆ ಒಂದು ಚಂದ್ರಿಕೆ. ಮೇಲೆ ಇರೋದ್ರಲ್ಲಿ ತೆಳ್ಳಗಿದೆ, ಕೆಳಗಡೆ ಇರೋದ್ರಲ್ಲಿ ತುಂಬ ಚೆನ್ನಾಗಿ ಕಟ್ಟಿದೆ. ಈ ಥರ ನೀವು ಮಾಡಿಕೊಂಡ್ರೆ ಅತ್ಯುತ್ತಮವಾದ ಕ್ರಾಪ್ಗಳನ್ನ ಮಾಡ್ಕೊಬೋದು. ಮತ್ತು ತೋಟ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ನಿಮಗೆ. ಇದು ಕೊಯ್ದು ಎಷ್ಟು ದಿನ ಆಗಿದೆ ಅದು ನಿಮ್ಮೊಂದು 5 ನಿಮಿಷ ತೋರಿಸ್ಬಿಡ್ತೀನಿ. ಇವಾಗ ನಾವು ತೋಟಕ್ಕೆ ಬಂದಿದ್ದೀವಿ. ಇವಾಗ ತೋಟ ನೋಡ್ತಾ ಇದ್ದೀರಲ್ಲ, ಈ ತೋಟ ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಎಷ್ಟು ದಿನ ಆಗಿದೆ ಗೌಡ್ರೆ ಇದಕ್ಕೆ ಸೊಪ್ಪಿಗೆ? ಒಂದು 30-35 ದಿವಸ ಆಗಿದೆ. ಇನ್ನೊಂದು 10 ದಿವಸಕ್ಕೆ ಹುಳ ಬರುತ್ತಲ್ಲ ಇದಕ್ಕೆ? 15ನೇ ತಾರೀಕು ಹುಳ ಬರುತ್ತೆ. ಇದಕ್ಕೆ ಹುಳ ಬರುತ್ತೆ. ಮತ್ತು ಈ ಭೂಮಿನ ತೋರಿಸಿ ಅವ್ರಿಗೆ. ಅಗದು ಯಾರೋ ಸುಮಾರು ಜನ ಆ ವೇಸ್ಟ್ನೆಲ್ಲ ಸುಟ್ಟಾಕಿ ರೋಗಾಣುಗಳಿರ್ತವೆ ಅಂತಾರೆ. ನೋಡಿ ಈ ಮಣ್ಣನ್ನು ನೋಡ್ತಾ ಇದ್ದೀರಲ್ಲ, ಈ ಮಣ್ಣನ್ನು ನೋಡಿರಿ ಎಷ್ಟು ಚೆನ್ನಾಗಿದೆ. ಇದು ಎಲ್ಲ ಪುಡಿ ಪುಡಿಯಾಗಿದೆ. ಈ ಥರ, ಯಾಕಂದರೆ ಇಲ್ಲಿ ನೀರು ತೇವ ನೋಡಿ ಮೇಲಿಂದನೇ ತೇವ ಇದೆ ಇದರಲ್ಲಿ. ಯಾಕಂದರೆ ಆರ್ಗ್ಯಾನಿಕ್ ಅಂದರೆ ಇನ್ನೇನು ಅಲ್ಲ, ಸಾವಯವ ಇಂಗಾಲ ಅಂದರೆ ಈ ಒಣಗಿರೋ ವೇಸ್ಟ್ಗಳೇ. ಈ ಒಣಗಿರೋ ವೇಸ್ಟ್ಗಳು ನೀವು ಇಲ್ಲಿ ಹಾಕಿ ತುಂಬಿಸೋದ್ರಿಂದ ನಿಮಗೆ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಬರುತ್ತೆ. ಎಲೆ ಯಾವಾಗಲೂ ಗ್ರೀನಾಗಿರುತ್ತೆ, ಯಾಕಂದರೆ ನೀರಿನ ಅಂಶ ಅದರಲ್ಲಿ ಜಾಸ್ತಿ ಇರುತ್ತೆ. ನೋಡಿ ಎಲೆನ ನೋಡೋ ಅಷ್ಟೊತ್ತಿಗೆ ನಿಮ್ಗೆ ಆ ತೋಟ ನೋಡಿದ್ರೇ ಆಸೆ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ಇದು ನಿಮಗೆ ಸ್ಪೇಸಿಂಗು ಅಷ್ಟೇ. ಎಷ್ಟು ಇದೆ ಗೌಡ್ರಿ ಇದು? 10/9. ಇದು 10/9 ಇದೆ ನೋಡಿರಿ ಸ್ಪೇಸಿಂಗು. ಅಷ್ಟು ಚೆನ್ನಾಗಿ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಮತ್ತು ಈ ಉದ್ದಕ್ಕೂ ನೋಡಿರಿ, ಇದು ಈ ತೋಟದಲ್ಲಿ ಸೆಂಟ್ರಲ್ಲಿ ಡ್ರಿಪ್ ಹಾಕಿದ್ದಾರೆ, ಸೆಂಟ್ರಲ್ಲಿ ಹಾಕಿದ್ದಾರೆ. ಈ ವೇಸ್ಟೆಲ್ಲ ಇದ್ರ ಕೆಳಗಡೆ ಇದೆ. ಇದು ಅತ್ಯುತ್ತಮವಾದ ಫಲವತ್ತಾದ ಮಣ್ಣು. ಮತ್ತು ಈ ಫಲವತ್ತತೆ ಏನಾಗುತ್ತೆ ಅಂದರೆ ನೀರನ್ನ ಹಿಡಿದಿಟ್ಕೊಳ್ಳೋಂಥ ಶಕ್ತಿನೂ ಇರುತ್ತೆ. ಮತ್ತು ನೀರು ಜಾಸ್ತಿ ಇರೋದ್ರಿಂದ ಭೂಮಿ ಯಥೇಚ್ಛವಾಗಿ ಎಲೆಗಳಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಬೇಸಿಗೆಯಲ್ಲಿ ಈ ಥರದ ಸೊಪ್ಪು ಬೆಳ್ಕೊಂಡ್ರೆ ಒಳ್ಳೆ ಕ್ರಾಪ್ನ ಮಾಡ್ಬೋದು. ಇದು ನಮ್ಮ ಜಯರಾಮೇಗೌಡರದ್ದು ಐಡಿಯಾ. ಈ ವೇಸ್ಟೆಲ್ಲ ಹಾಕಿ ಇದೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಮತ್ತು ಟ್ರಾಕ್ಟ್ರಲ್ಲಿ ಅವಾಗವಾಗ ಉಳುಮೆ ಮಾಡ್ತಾಯಿರ್ತಾರೆ. ಓವರಾಲ್ ನಿಮ್ಮ ಐಡಿಯಾ ಏನು ಗೌಡ್ರೆ? ಸೊಪ್ಪುಗಳು ಬೆಳೆಯೋದು, ಸೊಪ್ಪುನೇ ಇಂಪಾರ್ಟೆಂಟಾ, ಮನೆ ಇಂಪಾರ್ಟೆಂಟಾ, ಡಿಸ್ಇನ್ಫೆಕ್ಟೆಂಟ್ಸ್ ಇಂಪಾರ್ಟೆಂಟಾ, ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟಾ, ಏನು? ಎಲ್ಲಕ್ಕಿಂತ ಮುಖ್ಯವಾಗಿ ಸೊಪ್ಪೇ ಇಂಪಾರ್ಟೆಂಟು. ಇದು ನಮ್ಮ ಜಯರಾಮೇಗೌಡರು ಹೇಳೋದು. ಆಮೇಲೆ ಮನೆ ನೀವು ಇಲ್ಲಿಂದನೇ ನೋಡಿರಿ, ಇಲ್ಲಿ ತೋಟದಲ್ಲೇ ಇದೆ ಮನೆ. ಕೆಳಗಡೆ ಶೇಡ್ ನೆಟ್ ಹಾಕಿದ್ದಾರೆ, ಮೇಲೆ ಕಿಟಕಿಗಳಿದ್ದಾರೆ, ಅದಕ್ಕೆ ಇದಾಕಿದ್ದಾರೆ. ಮತ್ತು ಸುತ್ತು ವರಂಡ ಇದೆ. ಈ ಥರ ನೀವು ಚೆನ್ನಾಗಿ ಮಾಡಬೇಕು. ಅದರಲ್ಲೇ ಶ್ರದ್ಧೆಯಿಂದ ಅಂದರೆ 100% ಮಾಡ್ಬೋದು. ಯಾಕಂದರೆ ಒಂದು ಬೆಳೆನೂ ಹೋಗದೆ ಮಾಡಬೇಕಂದ್ರೆ ಅಷ್ಟೊಂದು ಈಸಿ ಅಲ್ಲ. ಒಂದು ಆಯಿತು ಹೋಯ್ತು ಹಣೆ ಬರ ಸರಿ ಇಲ್ಲ ಅಂದರೆ ಆಗೋಲ್ಲ. ಅದಕ್ಕೋಸ್ಕರ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಮಾಡಿದ್ರೆ ಅತ್ಯುತ್ತಮವಾದ ಕ್ರಾಪನ್ನು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.